ಸರ್, ಈಗ ಬ್ಯಾಂಗ್ಳೂರು ಸೆಂಟ್ರಲಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ, ಬ್ಯಾಂಗ್ಳೂರು ಸೆಂಟ್ರಲ್ ಜನ ಎಲ್ಲ ಒಂದು 15 ದಿವಸದಿಂದ ಭಾಳ ಇಷ್ಟಪಟ್ಟು ಬಂದು ನೀವೇ ಕಂಟೆಸ್ಟ್ ಮಾಡಬೇಕು, ನಿಮ್ಮಂಥ ಲೀಡ್ರ್ ಬೇಕು ಅಂತ ಹೇಳ್ಬಿಟ್ಟು ಆ ಜನಗಳು ಆ ಪ್ರೀತಿ ತೋರಿಸಿ ನನಗೆ ಇದರಲ್ಲಿ ಐಡಿಯಾ ಇರಲಿಲ್ಲ. ತಿರ್ಗಾ ನಮಗೆ ಪೊಲಿಟಿಕ್ಸು ಸೆಟ್ ಆಗ್ತಾಯಿಲ್ಲ. MLC ನಿಂತಿದ್ದೀನಿ. MLCಯಲ್ಲಿ ಭಾಳ ಕಡಿಮೆ ಓಟಿಂದ 200 ಓಟಿಂದ ಯಾರು ಪ್ರೆಸೆಂಟು MLC ನಾರಾಯಣಸ್ವಾಮಿ ಅವರು ಬೇಡ ಅಂಥೇಳಿ ಆ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ನನಗೆ ಬೇಡ, ಬೇರೆ ಯಾರಿಗಾದ್ರು ಕೊಡಿ ಅಂತ MLC ನಾರಾಯಣಸ್ವಾಮಿ ಹೇಳಿದ್ದಕ್ಕೆ ನನಗೆ ಅಲ್ಲಿ ಕೊಟ್ಟರು. ಅಲ್ಲಿ ಬೇರೆ ಯಾರಾದಿದ್ರೆ ಅಷ್ಟು ಓಟ್ ತಗೊಳ್ತಾ ಇರಲಿಲ್ಲ. ಭಾಳ ಕಡಿಮೆ ಓಟಿಂದ ತೆಗೆದೆ. ಅದು BJP ಏರಿಯಾ, BJP ಕಾನ್ಸ್ಟಿಟ್ಯೂನ್ಸಿ ಅದು. ಆಮೇಲೆ ಅದರಲ್ಲಿ ಸೋತಾದ್ಮೇಲೆ ಕೋಲಾರ್ಗೆ ಹೋದೆ. ಕೋಲಾರು ನಾವು ಹುಟ್ಟಿದೂರದು. ಕೋಲಾರಲ್ಲಿ ಕಂಟೆಸ್ಟ್ ಮಾಡೋಣ ಅಂತ ಹೋಗಿ ಅಲ್ಲಿ ಜನಸೇವೆ ಮಾಡಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಮನೆಗಳಿಗೆ, ಮೆಡಿಸನ್ಗೆ, ಹೆಲ್ತ್ ಇಶ್ಯೂಗೆ ಎಲ್ಲ ಭಾಳ ದುಡ್ಡು, ಕೋಟ್ಯಾಂತರ ರೂಪಾಯಿ ಕೊಟ್ಟೆ. ಎಲೆಕ್ಷನ್ ಪರ್ಪಸ್ ಅಂತ ಇಲ್ಲ. ನಾನು ನಮ್ಮ ಚಾರಿಟೇಬಲ್ ಫೌಂಡೇಶನ್, ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ಅಂತಿದ್ದೆ. ಇದರಿಂದ ಭಾಳ ವರ್ಷದಿಂದ ನಾನು ಈ ಚಾರಿಟಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೂ ಭಾಳ ಕೆಲಸ ಮಾಡಿದೆ. ಮನೆಗೆ ಸ್ಕಾಲರ್ಶಿಪ್ ಕೊಟ್ಟೆ. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಅಲ್ಲಿ 2,000, 5,000 ಅಂತ ಕೊಟ್ಟ ಮೇಲೆ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಅವ್ರ ದೇವ್ರಂಥ ಮನುಷ್ಯ. ಅವರು ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ, ಅವ್ರು ಕಂಟೆಸ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದ್ದಕ್ಕೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ನಾನು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಾಪಸ್ ಬಂದುಬಿಟ್ಟೆ. ಯಾರಿಗೂ ಹೇಳಲಿಲ್ಲ. ಇವಾಗ ಅಲ್ಲಿಂದ ಹುಟ್ಟಿದೂರ ಅದು. ಬೆಳೆದಿದ್ದೆಲ್ಲ ನಾವು ಬೆಂಗಳೂರು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಲಿ ಖಾದರ್ ಶರೀಫ್ ಗಾರ್ಡನ್ಲಿ ನಮ್ಮ ಮನೆ ಇದೆ. 46/2 4th ಕ್ರಾಸಲ್ಲಿ ನಮ್ಮ ಮನೆ ಇದೆ. ಅಲ್ಲಿ ಯಾರು 4 ಟನ್ಸ್ ಯಾರು ಅಲ್ಲಿ ಗೆದ್ದಿಲ್ಲ. ನಮ್ಮ RV ದೇವರಾಜ್ ಅವರು 6 ಸಾರಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರು. 2 ಸಾರಿ ಗೆದ್ದರು, 4 ಸಾರಿ ಸೋತರು. ಅದು ಅಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಅನಾಥವಾಗಿತ್ತು. ಯಾರು ಅಲ್ಲಿ ಕೇಳೋರು ಇರಲಿಲ್ಲ, ಲಾವಾರಿಸ್ ಆಗಿತ್ತು. ಸರಿ, ಅದು ಹುಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಭಾಳ ಕೆಲಸ ಮಾಡಿದೆ. ಒಂದು 300 ಮನೆಗಳು ಕಟ್ಟಿಕೊಟ್ಟೆ. ಇವಾಗಲೂ ನಡೀತಾ ಇದೆ. 170 ಮನೆ ಕಟ್ಟಿದ್ದಾರೆ. ಇವಾಗಲೂ ಎಲೆಕ್ಷನ್ನಲ್ಲಿ ಸೋತಾಗಿನೂ ಇವತ್ತು ನನ್ನಲ್ಲಿ ಮನೆಗಳು ಕಟ್ತಾಯಿದ್ದೀನಿ. ಅದೇನೆಂದರೆ ನನಗೆ ಆ ಜನ ಪ್ರೀತಿ, ನಮ್ಮ ಅಕ್ಕ ತಂಗಿಗಳ ಪ್ರೀತಿ, ನಮ್ಮ ಅಣ್ಣ ತಮ್ಮಂದಿರ ಪ್ರೀತಿ, ನಮ್ಮ ತಾಯಿ ತಂದೆಗಳ ಪ್ರೀತಿಯಿಂದ ಇವತ್ತು ಎಲೆಕ್ಷನಲ್ಲಿ ಸೋತಾಗಿನೂ ನಾನು ಆ ಕೆಲಸ, ನಾನೇನು ಮಾತು ಕೊಟ್ಟಿದ್ದೀನಿ ಅದು ಮಾಡಿಕೊಡ್ತಾಯಿದ್ದೀನಿ. ಒಂದು